ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನು ಡಿಸ್ಕಸ್ ಮಾಡ್ತೀನಿ. ಗೈಸ್, ಇವತ್ತಿನ ಈ ವಿಡಿಯೋ ನಾನು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್ ಚಾಪ್ಟರ್ ದಿಂದ ಲಾಸ್ಟ್ 10 ಇಯರ್ಸ್ ನೀಟ್ ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ನ ಪಾರ್ಟ್ 2 ಗೆ ಸೊಲ್ಯೂಷನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನೀವು ಯಾರಾದರೂ ಡೈರೆಕ್ಟ್ ಆಗಿ ಸೊಲ್ಯೂಷನ್ಸ್ ವಿಡಿಯೋನ ನೋಡಕತ್ತಿದ್ರಪ್ಪ ಅಂತಂದ್ರೆ ಫಸ್ಟ್ ಪ್ಲೀಸ್ ಗೋ ಅಂಡ್ ವಾಚ್ ದಿ ಕ್ವಶನ್ಸ್ ವಿಡಿಯೋ. ಯಾಕಂದ್ರೆ ನಾನಲ್ಲಿ ಪ್ರತಿಯೊಂದು ಕ್ವಶನ್ಗೂ ಡೀಟೇಲ್ ಎಕ್ಸ್ಪ್ಲನೇಷನ್ ಮತ್ತೆ ಹಿಂಟ್ಸ್ ಅನ್ನ ಕೊಟ್ಟಿನಿ. ಕ್ವಶನ್ಸ್ ಅನ್ನ ಆನ್ ಯುವರ್ ಓನ್ ನೀವಾಗಲಿ ಸಾಲ್ವ್ ಮಾಡಬಹುದು. ಅದಾದ್ಮೇಲೆ ಬಂದು ನಿಮ್ಮ ಆನ್ಸರ್ಸ್ ಅನ್ನ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ವಿಡಿಯೋಗೆ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮೊದಲು ಹೋಗಿ ಅದನ್ನು ನೋಡ್ಕೊಂಡ್ ಬರ್ರಿ. ಇನ್ನು ಯಾರ್ಯಾರು ಆ ವಿಡಿಯೋ ನೋಡ್ಕೊಂಡ್ ಬಂದಿರಿ, ಪ್ಲೀಸ್ ಗೋ ಹೆಡ್ ವಿತ್ ದಿ ವಿಡಿಯೋ ಅಂಡ್ ಚೆಕ್ ಯುವರ್ ಆನ್ಸರ್ಸ್. ಅಂಡ್ ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ ನಿಮ್ಮ ಆನ್ಸರ್ಸ್ ಎಷ್ಟು ಕರೆಕ್ಟ್ ಆದವು, ಎಷ್ಟು ತಪ್ಪಾದವು, ಮತ್ತೆ ಏನೇನು ಡಿಫಿಕಲ್ಟಿ ಫೇಸ್ ಮಾಡಿದ್ರಿ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ಗೈಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟ್. ಗೈಸ್, ಲೆಟ್ ಅಸ್ ಬಿಗಿನ್ ವಿತ್ ಕ್ವಶನ್ ನಂಬರ್ 1. ಗೈಸ್, ಈ ಕ್ವಶನ್ ಒಳಗೆ ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅನ್ನ ಕೊಟ್ಟಾರ ಮತ್ತು ಬಿಟ್ವೀನ್ ದಿ ಪ್ಲೇಟ್ಸ್ 2 ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಸ್ ಅನ್ನ ಪ್ಲೇಸ್ ಮಾಡ್ಯಾರ. ಒಂದರದ್ದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K1 ಇದ್ರೆ ಇನ್ನೊಂದರದ್ದು K2 ಐತಿ ಮತ್ತು K1 ವ್ಯಾಲ್ಯೂ K2ಕ್ಕಿಂತ ಕಡಿಮೆ ಐತಿ. ಕ್ವಶನ್ ಏನಪ್ಪ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಮ್ಯಾಗ್ನಿಟ್ಯೂಡ್ ಯಾವ ರೀತಿ ವೇರಿ ಆಗುತ್ತಾ ಈ ರೀಜನ್ ಒಳಗೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ಗೈಸ್, ನಾನು ಕ್ವಶನ್ ಅನ್ನ ಡಿಸ್ಕಸ್ ಮಾಡೋ ಮುಂದೆ ಹೇಳಿದ್ನಿ ಏನಂತ, ಒಂದು ಡೈಎಲೆಕ್ಟ್ರಿಕ್ ಮಟೀರಿಯಲ್ ಅನ್ನು ನಾವು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಇಟ್ಟಾಗ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡಿನ ಸ್ಟ್ರೆಂತ್ ಕಡಿಮೆ ಆಗುತ್ತಾ ಅಂತ ಹೇಳಿ. ಸೊ ಇಲ್ಲಿ ಕೂಡ ಅದೇ ಕಾನ್ಸೆಪ್ಟನ್ನು ನಾವಿಲ್ಲಿ ಯೂಸ್ ಮಾಡೋಣ. ಏನಪ್ಪ, ಇಲ್ಲಿ 2 ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಸ್ ಇರೋದ್ರಿಂದ ಅವೆರಡು ರೀಜನ್ ಒಳಗೆ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ರೆಡ್ಯೂಸ್ ಆಗುತ್ತೆ. ಇನ್ನು K1 ವ್ಯಾಲ್ಯೂ K2ಕ್ಕಿಂತ ಕಡಿಮೆ ಇರೋದ್ರಿಂದ ಆ ರಿಡಕ್ಷನ್ ಏನೈತಿ, ಆ ಕಡಿಮೆ ಆಗೋದೇನೈತಿಲ್ಲ ಅದು ಇಟ್ ವಿಲ್ ಬಿ ಲೆಸ್ ಇನ್ ದಿ ಕೇಸ್ ಆಫ್ K1 ಆ್ಯಂಡ್ ಇಟ್ ವಿಲ್ ಬಿ ಮೋರ್ ಇನ್ ದಿ ಕೇಸ್ ಆಫ್ K2. ಸೊ ನೀವಿಲ್ಲಿ ಡಯಾಗ್ರಾಮ್ ಒಳಗೆ ನೋಡೋದಾದ್ರೆ ಒಂದು ವೇಳೆ ಡೈಎಲೆಕ್ಟ್ರಿಕ್ ಪ್ಲೇಸ್ ಮಾಡಲಿಲ್ಲ ನಾವು ಬಿಟ್ವೀನ್ ದಿ ಪ್ಲೇಟ್ಸ್ ಅಂದಾಗ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಯೂನಿಫಾರ್ಮ್ ಇರುತ್ತೆ, ಅಂದರೆ ವ್ಯಾಲ್ಯೂ ಸೇಮ್ ಇರುತ್ತೆ ಥ್ರೂ ಔಟ್ ದಿ ಸ್ಪೇಸ್. ಇನ್ನು ಡೈಎಲೆಕ್ಟ್ರಿಕ್ನ ಪ್ಲೇಸ್ ಮಾಡಿದಾಗ K1 ಇರೋ ಪ್ಲೇಸ್ ಒಳಗೆ ಸ್ವಲ್ಪ ಕಡಿಮೆ ಆಗುತ್ತೆ, K2 ಇರೋ ಸ್ಪೇಸ್ ಒಳಗೆ ಜಾಸ್ತಿ ಕಡಿಮೆ ಆಗುತ್ತೆ. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಸೊ ಆಪ್ಷನ್ ನಂಬರ್ 3 ಒಳಗೆ ನೀವು ಇಲ್ಲಿ ನೋಡ್ಬೋದು, ಸ್ಟಾರ್ಟಿಂಗ್ ಏನು ವ್ಯಾಲ್ಯೂ ಇರುತ್ತೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಸೇಮ್ ವ್ಯಾಲ್ಯೂ ಆಗುತ್ತೆ, ಅದಾದಮೇಲೆ ಜಾಸ್ತಿ ಕಡಿಮೆ ಆಗುತ್ತೆ ಮತ್ತು ಅದು ಸೇಮ್ ಆಗುತ್ತೆ. ಸೊ ದಿಸ್ ಕರೆಕ್ಟ್ಲಿ ಡಿಪಿಕ್ಟ್ಸ್ ದಿ ಏನಪ್ಪ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಗೈಸ್, ಈ ಕ್ವಶನ್ ಒಳಗೆ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪ್ಲೇಟ್ಸ್ ಆಫ್ ದಿ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕ್ವಶನ್ ಡಿಸ್ಕಸ್ ಮಾಡೋ ಮುಂದೆ ಹೇಳಿದ್ನಿ ಏನಂತ, ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ ಅಂತ ಹೇಳಿ. ಇನ್ನು ಕ್ಯೂ ಇಂಟು ಇ ಅನ್ನು ಏನಂತ ಬರೀಬೋದು, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸೈಲನ್ ನಾಟ್. ನೆಕ್ಸ್ಟ್ ಕ್ಯೂ ಇಂಟು ಕ್ಯೂ ಡಿವೈಡೆಡ್ ಬೈ ಎ ಸಿಗ್ಮಾ ಅಂತಂದ್ರೆ ಇಂಟು 1 ಡಿವೈಡೆಡ್ ಬೈ 2 ಎಪ್ಸೈಲನ್ ನಾಟ್. ಸೊ ಇದೇನಾಯ್ತು, ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2a ಎಪ್ಸೈಲನ್ ನಾಟ್ ಆಯಿತು. ಎಫ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಇಲ್ಲಿ ಕ್ಯೂ ಪ್ಲೇಸ್ ಒಳಗೆ ಸಿ ವಿ ಅಂತೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ಮತ್ತು ಸಿ ಇಸ್ ಈಕ್ವಲ್ ಟು ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಏನೈತಲೆ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಇದರಿಂದ ಏನಂತ ಬರ್ಕೋಬೋದು, ಎಪ್ಸೈಲನ್ ನಾಟ್ ಎ ಇಸ್ ಈಕ್ವಲ್ ಟು ಸಿ ಇಂಟು ಡಿ. ಸೊ ಈ 2 ವ್ಯಾಲ್ಯೂಸನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋ ಮೂಲಕ ಎಫ್ಗೆ ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡೋಣ. ಸೊ ಎಫ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2a ಎಪ್ಸೈಲನ್ ನಾಟ್ ಒಳಗೆ ಕ್ಯೂ ಪ್ಲೇಸ್ ಒಳಗೆ ಸಿ ವಿ ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ ಮತ್ತು 2a ಎಪ್ಸೈಲನ್ ನಾಟ್ ಅಂದರೆ ಸಿ ಡಿ ಬರ್ಕೋರಿ. ಸೊ ಇದೇನಾಗುತ್ತೆ, ಸಿ ಸ್ಕ್ವೇರ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2cd ಬರುತ್ತೆ. 1c ಕ್ಯಾನ್ಸಲ್ ಆತಂದ್ರೆ ಆನ್ಸರ್ ಏನು ಬರುತ್ತೆ, ಸಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2d. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಈಕ್ವಲ್ ಟು ಸಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ 2d. ಸೊ ಆನ್ಸರ್ ಟು ದಿಸ್ ಕ್ವಶನ್ ಈಸ್ ಆಪ್ಷನ್ ನಂಬರ್ 4. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಗೈಸ್, ಈ ಕ್ವಶನ್ ಒಳಗೆ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲನ್ನು ಕೊಟ್ಟಾರ. ಆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ದಿಂದ ನಾವು ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ಅಟ್ ದಿ ಲೊಕೇಶನ್ 1,1,0. ನಾನು ಕ್ವಶನನ್ನು ಡಿಸ್ಕಸ್ ಮಾಡೋ ಮುಂದೆ ಹೇಳಿನಿ ಏನಂತ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡಿಫೈನ್ಡ್ ಆಸ್ ದಿ ನೆಗೆಟಿವ್ ಗ್ರೇಡಿಯಂಟ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳಿ. ಸೊ ಮ್ಯಾಥಮೆಟಿಕಲಿ ರಿಲೇಷನ್ ಏನೈತಿ, ಇ ಇಸ್ ಈಕ್ವಲ್ ಟು ಮೈನಸ್ ಆಫ್ ಡೋ ವಿ ಬೈ ಡೋ ಎಕ್ಸ್ ಐ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ವೈ ಜೆ ಕ್ಯಾಪ್ ಪ್ಲಸ್ ಡೋ ವಿ ಬೈ ಡೋ ಝೆಡ್ ಕೆ ಕ್ಯಾಪ್. ಇಲ್ಲಿ ಡೋ ವಿ ಬೈ ಡೋ ಎಕ್ಸ್ ಅಂತಂದ್ರೆ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡೋ ವಿ ಬೈ ಡೋ ವೈ ಅಂತಂದ್ರೆ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ವೈ, ಮತ್ತು ಡೋ ವಿ ಬೈ ಡೋ ಝೆಡ್ ಅಂತಂದ್ರೆ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಝೆಡ್. ಎಕ್ಸಿಂದ ಡಿಫರೆನ್ಷಿಯೇಟ್ ಮಾಡೋ ಮುಂದೆ ನಾವು ವೈ ಮತ್ತು ಝೆಡ್ ಅನ್ನು ಕಾನ್ಸ್ಟೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ವೈ ಇಂದ ಡಿಫರೆನ್ಷಿಯೇಟ್ ಮಾಡೋ ಮುಂದೆ ಎಕ್ಸ್ ಮತ್ತು ಝೆಡ್ ಅನ್ನು ಕಾನ್ಸ್ಟೆಂಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಝೆಡ್ ಇಂದ ಡಿಫರೆನ್ಷಿಯೇಟ್ ಮಾಡೋ ಮುಂದೆ ಎಕ್ಸ್ ಮತ್ತು ವೈ ಅನ್ನು ಕಾನ್ಸ್ಟೆಂಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸ್ ಕಂಪೋನೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಅವಾಗ, ಮೈನಸ್ ಡೋ ವಿ ಬೈ ಡೋ ಎಕ್ಸ್. ಸೊ ಮೈನಸ್ ಆಫ್ ಡೋ ವಿ ಬೈ ಡೋ ಎಕ್ಸ್ ಮಾಡ್ರೆ ಏನು ಬರುತ್ತೆ ನಮಗೆ, 6y ಅಷ್ಟೇ ಬರುತ್ತೆ. ಸೊ ಮೈನಸ್ 6y. ಇನ್ನು ವೈ ಕಂಪೋನೆಂಟ್ಸ್ ಅಂದರೆ ಮೈನಸ್ ಡೋ ವಿ ಬೈ
ಡೋ ವೈ, ಇದರಿಂದ ಮೈನಸ್ ಆಫ್ ಏನು ಬರುತ್ತೆ 6x ಮೈನಸ್ 1 ಪ್ಲಸ್ 2z ಬರುತ್ತೆ. ಸೊ ಮೈನಸ್ 6x ಪ್ಲಸ್ 1 ಮೈನಸ್ 2z ಬರುತ್ತೆ y ಕಾಂಪೊನೆಂಟ್. ಸೊ z ಕಾಂಪೊನೆಂಟ್ Ez is equal to ಮೈನಸ್ ಆಫ್ ಡೋ ವಿ ಬೈ ಡೋ z. ಸೊ ವಿತ್ ರೆಸ್ಪೆಕ್ಟ್ ಟು z ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಆಫ್ 2y ಅಷ್ಟೇ ಬರುತ್ತೆ. ಸೊ ಮೈನಸ್ ಆಫ್ 2y. ಇನ್ನು ಇದರಿಂದ ನಾವೇನು ಬರ್ಕೋಬೋದು, ಎಲೆಕ್ಟ್ರಿಕ್ ಫೀಲ್ಡ್ E is equal to Ex I ಕ್ಯಾಪ್ ಪ್ಲಸ್ Ey J ಕ್ಯಾಪ್ ಪ್ಲಸ್ Ez K ಕ್ಯಾಪ್. ಇಲ್ಲಿ Ex Ey Ez ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಈ ವ್ಯಾಲ್ಯೂ ಆದಷ್ಟು ಬರುತ್ತೆ. ಇನ್ನು ಆಟ್ 1,1,0 ಈ ವ್ಯಾಲ್ಯೂ ಎಷ್ಟಿರುತ್ತೆ, E is equal to ಮೈನಸ್ 6 ಇಂಟು 1 ಅಂದರೆ 6 I ಕ್ಯಾಪ್ ಪ್ಲಸ್ ಮೈನಸ್ 6 ಪ್ಲಸ್ 1 Z ವ್ಯಾಲ್ಯೂ 0 ಆಗುತ್ತೆ. ಸೊ J ಕ್ಯಾಪ್ ಪ್ಲಸ್ ಮೈನಸ್ 2 ಇಂಟು 1 K ಕ್ಯಾಪ್. ಸೊ ಸಿಂಪ್ಲಿಫೈ ಮಾಡಿದರೆ ಮೈನಸ್ 6 I ಕ್ಯಾಪ್ ಮೈನಸ್ 5 J ಕ್ಯಾಪ್ ಮೈನಸ್ 2 K ಕ್ಯಾಪ್. ಮೈನಸ್ ಕಾಮನ್ ತೆಗೆದ್ರೆ ಮೈನಸ್ ಆಫ್ ಇಂಟು ಬ್ರಾಕೆಟ್ 6 I ಕ್ಯಾಪ್ ಪ್ಲಸ್ 5 J ಕ್ಯಾಪ್ ಪ್ಲಸ್ 2 K ಕ್ಯಾಪ್. ಸೊ ದಿಸ್ ಈಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆಟ್ 1,1,0. ಸೊ ಆನ್ಸರ್ ಟು ದಿಸ್ ಕ್ವಶನ್ ಈಸ್ ಆಪ್ಷನ್ ನಂಬರ್ 4. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 4. ಗೈಸ್ ಈ ಕ್ವಶನ್ ಒಳಗೆ ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಒಳಗೆ ಇನಿಷಿಯಲಿ ಮೀಡಿಯಮ್ ಏರ್ ಇತ್ತು. ಅದಾದಮೇಲೆ ಡೈಎಲೆಕ್ಟ್ರಿಕ್ ಅನ್ನು ಪ್ಲೇಸ್ ಮಾಡ್ಯಾರ. ಆ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ನ ವ್ಯಾಲ್ಯೂ ಕೆ ಐತಿ. ಕ್ವಶನ್ ಏನಪ್ಪ ಅಂತಂದ್ರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಒಳಗೆ ಯಾವುದು ರಾಂಗ್ ಅನ್ನೋದನ್ನು ನಾವಿಲ್ಲಿ ಹೇಳಬೇಕು. ನಾನು ಕ್ವಶನನ್ನು ಡಿಸ್ಕಸ್ ಮಾಡೋ ಮುಂದೆ ಹೇಳಿದ್ನಿ ಏನಂತ, ನಾವು ಡೈಎಲೆಕ್ಟ್ರಿಕನ್ನು ಪ್ಲೇಸ್ ಮಾಡೋದ್ರಿಂದ ಯಾವ್ಯಾವ ಕ್ವಾಂಟಿಟೀಸ್ ಯಾವ ರೀತಿ ವೇರಿ ಆಗ್ತಾವ ಅನ್ನೋದನ್ನು ಹೇಳಿದ್ನಿ. ಕೆಪಾಸಿಟನ್ಸ್ ಇಲ್ಲಿ ಕೆ ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, ಚಾರ್ಜ್ ಒಳಗೆ ಏನೇ ಚೇಂಜ್ ಬರೋದಿಲ್ಲ, ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ಕೆ ಟೈಮ್ಸ್ ರೆಡ್ಯೂಸ್ ಆಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೂಡ ಕೆ ಟೈಮ್ಸ್ ಇಲ್ಲಿ ಡಿಕ್ರೀಸ್ ಆಗುತ್ತೆ. ಇದಷ್ಟು ಇನ್ಫಾರ್ಮೇಷನ್ದಿಂದ ನೀವು ಈ ಕ್ವಶನ್ಗೆ ಆನ್ಸರನ್ನು ಫೈಂಡ್ ಔಟ್ ಮಾಡ್ಬೋದು. ನೀವು ಆಪ್ಷನ್ ನಂಬರ್ 2 ನೋಡೋದಾದ್ರೆ ಆಪ್ಷನ್ ನಂಬರ್ 2 ಏನು ಹೇಳಕತ್ತೈತಿ ಅಲ್ಲಿ, ಚಾರ್ಜ್ ಈಸ್ ನಾಟ್ ಕನ್ಸರ್ವ್ಡ್ ಇನ್ ದಿಸ್ ಪ್ರಾಸೆಸ್ ಅಂತ ಹೇಳಿ ಹೇಳಕತ್ತಾರೆ. ಆದರೆ ಚಾರ್ಜ್ ಒಳಗೆ ಯಾವುದೇ ಬದಲಾವಣೆ ಆಗೋದಿಲ್ಲ. ಮೊದಲು ಎಷ್ಟಿತ್ತು ಚಾರ್ಜ್ ಅಷ್ಟೇ ಚಾರ್ಜ್ ಉಳಿತೈತಿ. ಸೊ ಅದರ ಸಲುವಾಗಿ ದಿಸ್ ಈಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಇಲ್ಲಿ ಆನ್ಸರ್ ನಮಗೆ ಸಿಕ್ತು. ಆದರೂ ನಾವು ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಪ್ರತಿಯೊಂದು ಆಪ್ಷನನ್ನು ನಮಗೆ ಗೊತ್ತಿರತಕ್ಕಂಥ ಇನ್ಫಾರ್ಮೇಷನ್ ಯೂಸ್ ಮಾಡಿ ವೆರಿಫೈ ಮಾಡೋನು. ಸೊ ನಾವು ವೆರಿಫೈ ಮಾಡಿದರೆ ಅವು ಪ್ರತಿಯೊಂದೂ ಕರೆಕ್ಟ್ ಆಗಬೇಕು. ಇಲ್ಲಿ ಆಪ್ಷನ್ ನಂಬರ್ 2 ರಾಂಗ್ ಇರೋದ್ರಿಂದ ಇದೇ ನಮ್ದು ರೈಟ್ ಆನ್ಸರ್ ಇಲ್ಲಿ. ಇನ್ನು ಉಳಿದ ಆಪ್ಷನ್ಸನ್ನು ನಾವಿಲ್ಲಿ ಚೆಕ್ ಮಾಡಿದರೆ ಅವೆಲ್ಲವೂ ಕರೆಕ್ಟ್ ಅಂತ ಹೇಳಿ ಪ್ರೂವ್ ಆಗಬೇಕು. ಮೊದಲು ನಾವಿಲ್ಲಿ ಆಪ್ಷನ್ ನಂಬರ್ 3 ಅನ್ನು ವೆರಿಫೈ ಮಾಡೋಣ. ಆಪ್ಷನ್ ನಂಬರ್ 3 ಏನು ಹೇಳಕತ್ತೈತಿ, ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಪ್ಲೇಟ್ ಡಿಕ್ರೀಸಸ್ ಕೆ ಟೈಮ್ಸ್ ಅಂತ ಹೇಳಿ ಹೇಳಕತ್ತೈತಿ. ನಾವು ಇದನ್ನು ರೈಟ್ ಅಂತ ಹೇಳಿ ಇಲ್ಲಿ ಪ್ರೂವ್ ಮಾಡೋಣ. ಸೊ ಬಿಫೋರ್ ಇನ್ಸರ್ಟಿಂಗ್ ದಿ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಏನಿತ್ತು, ಸಿ ಇಸ್ ಈಕ್ವಲ್ ಟು ಕ್ಯೂ ಬೈ ವಿ ಅಂತ ಹೇಳಿ ಬರ್ಕೋಬೋದು ನಾವು. ಸೊ ವಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಬೈ ಸಿ ಆಗುತ್ತೆ. ನೆಕ್ಸ್ಟ್ ಆಫ್ಟರ್ ಇನ್ಸರ್ಟಿಂಗ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್, ಸಿ ಏನಾಗುತ್ತೆ, ಕೆ ಟೈಮ್ಸ್ ಸಿ ಆಗುತ್ತೆ. ಇನ್ನು ಕ್ಯೂ ಆಗಿ ಉಳಿಯುತ್ತೆ. ಸೊ ಇದರಿಂದ ನ್ಯೂ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಡ್ಯಾಶ್ ಈಸ್ ಈಕ್ವಲ್ ಟು ಕ್ಯೂ ಡಿವೈಡೆಡ್ ಬೈ ಕೆ ಟೈಮ್ಸ್ ಸಿ. ಇಲ್ಲಿ ಕ್ಯೂ ಬೈ ಸಿ ಅಂತಂದ್ರೆ ಏನೈತಿ, ವಿ ಇರೋದ್ರಿಂದ 1 ಬೈ ಕೆ ಇಂಟು ವಿ. ಸೊ ವಿ ಡ್ಯಾಶ್ ಈಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಕೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಕ್ರೀಸಸ್ ಕೆ ಟೈಮ್ಸ್. ಇದಾದ ಮೇಲೆ ಆಪ್ಷನ್ ನಂಬರ್ 4 ಅನ್ನು ವೆರಿಫೈ ಮಾಡೋಣ. ಅಂದ್ರೆ ಬಿಫೋರ್ ಇನ್ಸರ್ಟಿಂಗ್ ದಿ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಸಿ ವಿ ಸ್ಕ್ವೇರ್ ಇತ್ತು. ಇನ್ನು ಆಫ್ಟರ್ ಇನ್ಸರ್ಟಿಂಗ್ ನೆಕ್ಸ್ಟ್ ಏನು, ಆಫ್ಟರ್ ಇನ್ಸರ್ಟಿಂಗ್ ಎನರ್ಜಿ ಇ ಡ್ಯಾಶ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಸಿ ಅನ್ನು ಏನಂತ ಬರಿಬೋದು ನಾವು, ಕೆ ಟೈಮ್ಸ್ ಸಿ ಅಂತ ಹೇಳಿ ಬರಿಬೋದು. ವಿ ಅನ್ನು ವಿ ಬೈ ಕೆ ಅಂತ ಹೇಳಿ ಬರಿಬೋದು ಹೋಲ್ ಸ್ಕ್ವೇರ್. ಸೊ ಇ ಡ್ಯಾಶ್ ಈಸ್ ಈಕ್ವಲ್ ಟು ಹಾಫ್ ಇಂಟು ಕೆ ಸಿ ಇಂಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಸ್ಕ್ವೇರ್. 1 ಕೆ ಕ್ಯಾನ್ಸಲ್ ಆದರೆ ಇ ಡ್ಯಾಶ್ ಈಸ್ ಈಕ್ವಲ್ ಟು ಹಾಫ್ ಸಿ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ವಿಚ್ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಕೆ. ಸೊ ಎನರ್ಜಿ ಡಿಕ್ರೀಸಸ್ ಕೆ ಟೈಮ್ಸ್. ಇನ್ನು ಫೈನಲಿ ಆಪ್ಷನ್ ನಂಬರ್ 1 ಅನ್ನು ವೆರಿಫೈ ಮಾಡೋಣ. ದಟ್ ಈಸ್ ಡಿಫರೆನ್ಸ್ ಇನ್ ಎನರ್ಜಿ ಇ ಡ್ಯಾಶ್ ಮೈನಸ್ ಇ ಮಾಡಿದರೆ, ಸೊ ಇ ಡ್ಯಾಶ್ ಅಂತಂದ್ರೆ ಏನು, ಇ ಡಿವೈಡೆಡ್ ಬೈ ಕೆ. ಇ ಅನ್ನು ಹಾಗೆ ಇಟ್ಕೊಳ್ಳೋಣ. ಸೊ ಇ ಕಾಮನ್ ತೆಗೆದ್ರೆ ಏನು ಬರುತ್ತಾ, ಇ ಇಂಟು ಬ್ರಾಕೆಟ್ 1 ಬೈ ಕೆ ಮೈನಸ್ 1. ಈ ವ್ಯಾಲ್ಯೂ ಹಾಫ್ ಸಿ ವಿ ಸ್ಕ್ವೇರ್ ಐತಿ ಇಂಟು ಬ್ರಾಕೆಟ್ 1 ಬೈ ಕೆ ಮೈನಸ್ 1. ಸೊ ಚೇಂಜ್ ಇನ್ ಎನರ್ಜಿ ಈಸ್ ಹಾಫ್ ಸಿ ವಿ ಸ್ಕ್ವೇರ್ ಇಂಟು 1 ಡಿವೈಡೆಡ್ ಬೈ ಕೆ ಮೈನಸ್ 1. ಇಲ್ಲಿ ಆಪ್ಷನ್ ನಂಬರ್ 2 ಅನ್ನು ಬಿಟ್ಟು ಉಳಿದೆಲ್ಲ ಆಪ್ಷನ್ಸ್ ರೈಟ್ ಅದಾವ. ಸೊ ಇನ್ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 5. ಗೈಸ್ ಈ ಕ್ವಶನನ್ನು ಡಿಸ್ಕಸ್ ಮಾಡೋ ಮುಂದೆ ನೋಡಿದ್ವಿ ಏನಂತ, ಯಾವ ರೀತಿ ಕೊಟ್ಟಿರ್ತಕ್ಕಂಥ ಈ ಕೆಪಾಸಿಟರನ್ನು ನಾವು
ಕಾಂಬಿನೇಷನ್ ಆಫ್ 4 ಕೆಪಾಸಿಟರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡು ಒಂದು ಇಕ್ವೇಷನನ್ನು ಬರ್ಕೊಂಡಿದ್ವಿ. ಏನದು ಇಕ್ವೇಷನ್? 1 ಡಿವೈಡೆಡ್ ಬೈ ಸಿ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ C1 ಪ್ಲಸ್ C2 ಪ್ಲಸ್ C3 ಪ್ಲಸ್ 1 ಡಿವೈಡೆಡ್ ಬೈ C4. ಸೊ ಇಲ್ಲಿ ಸಿ ಅಂದರೆ ಏನು? ಕೆ ಟೈಮ್ಸ್ ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ, ಮತ್ತು C1 ಈಸ್ ಈಕ್ವಲ್ ಟು ಏನು? K1 ಇಂಟು ಎಪ್ಸೈಲನ್ ನಾಟ್ ಎ ಬೈ 3 ಡಿವೈಡೆಡ್ ಬೈ ಡಿ ಬೈ 2. ಸೊ ಇದರಿಂದ ನಮಗೇನು ಸಿಕ್ಕಿತ್ತಲ್ಲಿ? 2 ಬೈ 3 K1 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಸಿಮಿಲರ್ಲಿ C2 ಈಸ್ ಈಕ್ವಲ್ ಟು 2 ಬೈ 3 K2 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ, ಮತ್ತು C3 ಈಸ್ ಈಕ್ವಲ್ ಟು 2 ಬೈ 3 K3 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಇನ್ನು ಫೈನಲಿ C4 ಈಸ್ ಈಕ್ವಲ್ ಟು K4 ಇಂಟು ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಬೈ 2. ಸೊ ಇದರಿಂದ ಏನು ಸಿಕ್ಕಿತ್ತು ನಮಗಲ್ಲಿ? 2 K4 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಸೊ ಈ 4 ವ್ಯಾಲ್ಯೂಸನ್ನು ನಾವಿಲ್ಲಿ ಆ ಇಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಕೊಳ್ಳಿ ಏನಾಗುತ್ತೆ? 1 ಡಿವೈಡೆಡ್ ಬೈ ಕೆ ಇಂಟು ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ ಆಗುತ್ತಾ ಲೆಫ್ಟ್ ಹ್ಯಾಂಡ್ ಸೈಡ್ ಒಳಗೆ. ದಿಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ C1 ಅಂತಂದ್ರೆ 2 ಬೈ 3 K1 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. C2 ಅಂತಂದ್ರೆ 2 ಬೈ 3 K2 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. C3 ಅಂದ್ರೆ 2 ಬೈ 3 K3 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ನೆಕ್ಸ್ಟ್ ಪ್ಲಸ್ 1 ಡಿವೈಡೆಡ್ ಬೈ 2 ಇಂಟು K4 ಎಪ್ಸೈಲನ್ ನಾಟ್ ಎ ಡಿವೈಡೆಡ್ ಬೈ ಡಿ. ಎರಡು ಕಡೆ ಎಪ್ಸೈಲನ್ ನಾಟ್ ಎ ಬೈ ಡಿ ಕ್ಯಾನ್ಸಲ್ ಔಟ್ ಮಾಡಿದರೆ ಎಲ್ಲ ಕಡೆ ಕ್ಯಾನ್ಸಲ್ ಮಾಡಿರಿ. ಇಲ್ಲಿ ಏನು ಬರಿಬೋದು? ಉಳಿದಿದ್ದೆಲ್ಲ 1 ಬೈ ಕೆ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಬೈ 3 K1 ಪ್ಲಸ್ 2 ಬೈ 3 K2 ಪ್ಲಸ್ 2 ಬೈ 3 K3 ಪ್ಲಸ್ 1 ಡಿವೈಡೆಡ್ ಬೈ 2 K4. ಸೊ 1 ಬೈ ಕೆ ಈಸ್ ಈಕ್ವಲ್ ಟು 3 ಮೇಲ್ಕಡೆ ಹೋಗುತ್ತಾ 2 ಕಾಮನ್ ತೆಗಿರಿ. K1 ಪ್ಲಸ್ K2 ಪ್ಲಸ್ K3 ಪ್ಲಸ್ 1 ಡಿವೈಡೆಡ್ ಬೈ 2 K4. ಇನ್ನು 2 ಆ ಕಡೆ ಕಳಿಸಿದರೆ ರಿಲೇಷನ್ ಏನು ಸಿಗುತ್ತೆ ನಮಗೆ? 2 ಬೈ ಕೆ ಈಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ K1 ಪ್ಲಸ್ K2 ಪ್ಲಸ್ K3 ಪ್ಲಸ್ 1 ಡಿವೈಡೆಡ್ ಬೈ K4. ಸೊ ಇದು ರಿಕ್ವೈರ್ಡ್ ರಿಲೇಷನ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಈಸ್ ಆಪ್ಷನ್ ನಂಬರ್ 3. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 6. ಗೈಸ್ ಈ ಕ್ವಶನ್ ಒಳಗೆ 4 ಕೇಸಸನ್ನು ಕೊಟ್ಟಾರ. 4 ಕೇಸ್ ಒಳಗೂ ಒಂದು ಪಾಯಿಂಟ್ ಚಾರ್ಜ್ ಕ್ಯೂ ಅನ್ನು ಎ ಟು ಬಿ ಮೂವ್ ಮಾಡಕತ್ತಾರ. ಕ್ವಶನ್ ಒಳಗೆ 4 ಕೇಸ್ ಒಳಗೆ ಮಾಡಿದಂಥ ವರ್ಕನ್ನು ನಾವಿಲ್ಲಿ ಕಂಪೇರ್ ಮಾಡಬೇಕು. ನಾನು ಕ್ವಶನ್ ಡಿಸ್ಕಸ್ ಮಾಡೋ ಮುಂದೆ ಹೇಳಿದ್ನಿ ಏನ? ವರ್ಕ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಬಿ ಮೈನಸ್ ವಿ ಎ ಅಂತ ಹೇಳಿ. ಕ್ಯೂ ಅಂದ್ರೆ ಆ ಪಾಯಿಂಟ್ ಚಾರ್ಜ್ ಕ್ಯೂ ಏನೈತಿಲ್ಲ ಅದು. ವಿ ಬಿ ಮೈನಸ್ ವಿ ಎ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದಿ ಎ ಆ್ಯಂಡ್ ಬಿ. ಇಲ್ಲಿ ನೀವು 4 ಕೇಸಸ್ ಒಳಗೆ ನೋಡ್ರಿ, ವಿ ಬಿ ಮೈನಸ್ ವಿ ಎದ್ ವ್ಯಾಲ್ಯೂ ಸೇಮ್ ಬರುತ್ತೆ. ಸೊ ಇದರಿಂದಾಗಿ ವರ್ಕ್ ಡನ್ ವಿಲ್ ಬಿ ಸೇಮ್ ಫಾರ್ ಆಲ್ ದಿ ಕೇಸಸ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 7. ಗೈಸ್ ಈ ಕ್ವಶನ್ ಅನ್ನು ಡಿಸ್ಕಸ್ ಮಾಡೋ ಮುಂದೆ ನೋಡಿದ್ವಿ ಏನಂತ, ಯಾವ ರೀತಿ 2 ಕೆಪಾಸಿಟರ್ಸನ್ನು ಪ್ಯಾರಲಲ್ ಕಾಂಬಿನೇಷನ್ ಒಳಗೆ ಕನೆಕ್ಟ್ ಮಾಡೋದ್ರಿಂದ ಆ ಸಿಸ್ಟಮ್ನ ಎನರ್ಜಿ ಕಡಿಮೆ ಆಗುತ್ತೆ ಅಥವಾ ಎನರ್ಜಿ ಇಲ್ಲಿ ಲಾಸ್ ಆಗುತ್ತೆ ಅನ್ನೋದನ್ನು ನೋಡಿದ್ವಿ. ಇನ್ನು ಆ ಎನರ್ಜಿ ಲಾಸಿಗೆ ಎಕ್ಸ್ಪ್ರೆಷನ್ ಕೂಡ ಸಿಕ್ಕಿತ್ತು. ಏನು? ಡೆಲ್ಟಾ ಇ ಇಸ್ ಈಕ್ವಲ್ ಟು ಹಾಫ್ ಇಂಟು C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಇಂಟು V1 ಮೈನಸ್ V2 ಹೋಲ್ ಸ್ಕ್ವೇರ್. ಸೊ ಈ ಫಾರ್ಮುಲಾನ ನಾವಿಲ್ಲಿ ಯೂಸ್ ಮಾಡೋಣ. ಇದ್ರ ಮೂಲಕ ಎಷ್ಟು ಎನರ್ಜಿ ಕಡಿಮೆ ಆಯಿತು ಈ ಸಿಸ್ಟಮ್ದು ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ. ಇಲ್ಲಿ C1 ಈಸ್ ಈಕ್ವಲ್ ಟು C2 ಈಸ್ ಈಕ್ವಲ್ ಟು C ಅಂತ ಹೇಳಿ ತಗೊಳ್ಳೋಣ. ಯಾಕಂದ್ರೆ 2 ಕೆಪಾಸಿಟರ್ಸ್ ಐಡೆಂಟಿಕಲ್ ಅದಾವ. ಮತ್ತು V1 ಈಸ್ ಈಕ್ವಲ್ ಟು V ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಇನಿಷಿಯಲಿ ಕೆಪಾಸಿಟರ್ ಇಲ್ಲಿ ಚಾರ್ಜ್ ಇತ್ತು ಒಂದು ಕೆಪಾಸಿಟರ್. ಇನ್ನು V2 ಈಸ್ ಈಕ್ವಲ್ ಟು 0 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಯಾಕಂದ್ರೆ ಇನ್ನೊಂದು ಕೆಪಾಸಿಟರ್ ಇಲ್ಲಿ ಅನ್ಚಾರ್ಜ್ಡ್ ಇತ್ತು. ಇವೆಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ರಿಕ್ವೈರ್ಡ್ ಆನ್ಸರ್ ಸಿಗುತ್ತೆ. ಸೊ ಡೆಲ್ಟಾ ಇ ಈಸ್ ಈಕ್ವಲ್ ಟು ಏನು? C1 C2 ಡಿವೈಡೆಡ್ ಬೈ C1 ಪ್ಲಸ್ C2 ಇಂಟು ಬ್ರಾಕೆಟ್ V1 ಮೈನಸ್ V2 ಹೋಲ್ ಸ್ಕ್ವೇರ್. ಇಲ್ಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ಹಾಫ್ ಇಂಟು ಸಿ ಡಿವೈಡೆಡ್ ಬೈ ಸಿ ಪ್ಲಸ್ ಸಿ ವಿ ಮೈನಸ್ 0 ಹೋಲ್ ಸ್ಕ್ವೇರ್. ಸೊ
So delta E is equal to half into C square divided by 2C V square. Now half into 1C cancel ಮಾಡಿದ್ರೆ CV square ಬರುತ್ತಾ. So half into half CV square ಬಂತು. So change in energy ಅಥವಾ loss in energy is 1/4 CV square. ಸೊ ನೆಕ್ಸ್ಟ್ ನಮಗೆ ಇಲ್ಲಿ ಏನು ಮಾಡೋಣ, ಡೆಲ್ಟಾ ಇ ಏನಂತ ಬರ್ಕೋಬೋದು, ಅಗೇನ್ ವಾಪಸ್ ಹಾಫ್ ಇಂಟು ಹಾಫ್ ಸಿ ವಿ ಸ್ಕ್ವೇರ್ ಅಂತ ಹೇಳಿ ಬರ್ಕೋತೀನಿ. ಯಾಕಂದರೆ ಹಾಫ್ ಇಂಟು ಹಾಫ್ ಸಿ ವಿ ಸ್ಕ್ವೇರ್ ಅಂದರೆ ಇನಿಷಿಯಲ್ ಎನರ್ಜಿ. ಸೊ ಇಲ್ಲಿ ಎನರ್ಜಿ ಆಫ್ ದಿ ಸಿಸ್ಟಮ್ ಡಿಕ್ರೀಸಸ್ ಬೈ 2. ಯಾಕಂದರೆ ಲಾಸ್ ಇನ್ ಎನರ್ಜಿ ಈಸ್ ಹಾಫ್ ಆಫ್ ದಿ ಇನಿಷಿಯಲ್ ಎನರ್ಜಿ ಇರೋದ್ರಿಂದ ಏನಪ್ಪ, ಎನರ್ಜಿ ಡಿಕ್ರೀಸಸ್ ಬೈ ಫ್ಯಾಕ್ಟರ್ ಆಫ್ 2. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 2. ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ 8. ಗೈಸ್ ಈ ಕ್ವಶನ್ ಒಳಗೆ ನಾವು ಒಂದು ಚಾರ್ಜ್ಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಪ್ಲೇಟ್ಸ್ಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸ್ ಮತ್ತು ಡಿಸ್ಟೆನ್ಸ್ ಮಧ್ಯೆ ಯಾವ ರಿಲೇಷನ್ ಐತಿ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ನಾನು ಕ್ವಶನ್ ಡಿಸ್ಕಸ್ ಮಾಡೋ ಮುಂದೆ ನಾನು ಹೇಳಿದ್ನಿ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಇ. ಇನ್ನು ಕ್ಯೂ ಇಂಟು ಇ ಅಂದರೆ ಏನಂತ ಬರಿಬೋದು, ಸಿಗ್ಮಾ ಡಿವೈಡೆಡ್ ಬೈ 2 ಎಪ್ಸೈಲನ್ ನಾಟ್. ಸೊ ಎಫ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಸಿಗ್ಮಾ ಅಂತಂದರೆ ಕ್ಯೂ ಡಿವೈಡೆಡ್ ಬೈ ಎ, ಸೊ ಇಂಟು 2 ಎಪ್ಸೈಲನ್ ನಾಟ್ ಆಯಿತು. ಸೊ ಎಫ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ 2a ಎಪ್ಸೈಲನ್ ನಾಟ್ ಆಯಿತು. ಇಲ್ಲಿ ನೀವು ನೋಡ್ಬೋದು ಎಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿ. ಇಲ್ಲಿ ಡಿ ಟರ್ಮ್ ಬರಲಿಲ್ಲ ನಮಗೆ. ಸೊ ಎಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಡಿಸ್ಟೆನ್ಸ್ ಡಿ ಬಿಟ್ವೀನ್ ದಿ ಪ್ಲೇಟ್ಸ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3. ಗೈಸ್ ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತೇಳಿ ಅನ್ಕೋತೀನಿ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ, ಅದನ್ನು ಪ್ರೆಸ್ ಮಾಡಿರಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಆ್ಯಂಡ್ ಫೈನಲಿ ಹೋಗಿನ ಮುಂಚೆ ನಿಮ್ದು ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ.